ಹಲೋ ಫ್ರೆಂಡ್ಸ್, ಜೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ನಿನ್ನೆ ನಾನು ಬಾಳೆ ಹೂವಿಂದ ಹುಳಿಪಲ್ಯ ಮಾಡೋಕ್ಕೆ ತೋರಿಸ್ದೆ. ಇವತ್ತು ಬಾಳೆ ದಿಂಡಿನ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಾಳೆ ದಿಂಡು ಬಿಡಿಸ್ಕೊಳ್ಳೋಕೆ ತೋರಿಸ್ತೀನಿ. ಫಸ್ಟು ನಾರು ತೆಕ್ಕೊಳ್ಬೇಕು. ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಮೈಗೆ. ಆ್ಯಕ್ಚುಲಿ ಇದೆಲ್ಲ ಫೈಬರ್ ಜಾಸ್ತಿ ಇರುತ್ತೆ. ಕಿಡ್ನಿ ಸ್ಟೋನ್ಸ್ ಕೂಡ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಫಸ್ಟು ಇದನ್ನು ಹೆಚ್ಕೊಳ್ಳೋಕೆ ತೋರಿಸ್ತೀನಿ. ಇದು ವೇಸ್ಟ್. ಇಷ್ಟಿಷ್ಟಾಗಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾರು ಕಮ್ಮಿ ಇದೆ ನೋಡಿ, ಚೆನ್ನಾಗಿದೆ, ಎಳೆಯದಾಗಿದೆ. ಹೀಗೆ ಎಲ್ಲ ಕಟ್ ಮಾಡ್ಕೋಬೇಕು. ಇಡೀ ಬಾಳೆದಿಂಡನ್ನ ಹೀಗೆ ಕಟ್ ಮಾಡಿಕೊಂಡು ಹಿಂಗೆ ಹಾಕ್ಕೋಬೇಕು. ನೀರಲ್ಲೇ ಇರಬೇಕು. ಆಮೇಲೆ ಇದನ್ನು ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೋಬೋದು. ಇಲ್ಲ ಎಳೆಯದಾಗಿದೆ ಅನಿಸಿದ್ರೆ ತುರಿಯೋ ಮನೆಯಲ್ಲಿ ತುರ್ಕೊಂಡು ಬಿಡ್ಬೋದು. ಅದಿನ್ನ ಈಸಿ. ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ. ಇದೇ ಥರ ಇಡೀ ಬಾಳೆದಿಂಡನ್ನ ಹಿಂಗೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಇದನ್ನು ಬಾಳೆದಿಂಡನ್ನ ಕಟ್ ಮಾಡಿ ಹೀಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬರೀ ಇದೇ ಹಾಕಿ ಹುಳಿಪಲ್ಯ ಮಾಡ್ಬೋದು, ಆದರೆ ಇದ್ರ ಜೊತೆ ಟೇಸ್ಟ್ಗೆ ಈರುಳ್ಳಿ ಬೇಕಾದವ್ರು ಹಾಕ್ಕೋಬೋದು. ನಾನು ಕಲರ್ಫುಲ್ಲಾಗಿರಲಿ ಅಂತ ಸ್ವಲ್ಪ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಖಾರಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಒಗ್ಗರಣೆಗೆ ಎಣ್ಣೆ 2 ಟೇಬಲ್ ಸ್ಪೂನು, ಉಪ್ಪು, ರುಚಿಗೆ ತಕ್ಕಷ್ಟು, ಮೆಂತ್ಯ ಹುರಿದು ಪುಡಿ ಮಾಡಿರೋದು, ಸಾಸಿವೆ, ಇಂಗು, ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ತೊಗರಿಬೇಳೆ, ಮಸೂರ್ ದಾಲ್, ಆಮೇಲೆ ಗ್ರೀನ್ ಮೂಂಗ್ ಸ್ಪ್ಲಿಟ್ ಇದೆಯಲ್ಲ ಅದು ಇದೆ. ಎಲ್ಲ 2 ಟೇಬಲ್ ಸ್ಪೂನ್ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಶುರು ಮಾಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ನಾನು ಬೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನು. ಇದನ್ನು ಹೇಳೋದು ಮರ್ತೋಗುತ್ತೆ. ಹಾಗೆ ಹುಣಸೆ ರಸನೂ ತೊಗೊಂಡಿದ್ದೀನಿ. ಈಗ ಹಿಂಗೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು 10 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಕಮ್ಮಿ ಬೇಕಾದವರು ಇನ್ನೂ ಕಮ್ಮಿ ತಗೋಬೋದು, ಅಥವಾ ಒಣಮೆಣಸಿನ್ಕಾಯಿ ಒಗ್ಗರಣೆನೂ ಚೆನ್ನಾಗಿರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆನೂ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಬಾಳೆದಿಂಡು ಹಾಕುತ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಹೋಳಿಗೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
ಹಿಂಗೆ ಬೆಂದಿದೆ. ಇವಾಗ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಲಾಸ್ಟಾಗಿ ಹಾಕೋತಾ ಇದ್ದೀನಿ, ಯಾಕಂದರೆ ಕ್ರಂಚಿಯಾಗಿ ಸಿಕ್ಕಿದೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಒಂದು ಟೊಮೆಟೊ ಕೂಡ ಹಾಕೋಬೋದು. ಎಷ್ಟು ಕಲರ್ಫುಲ್ಲಾಗಿ ಕಂಡ್ರೆ ಅಷ್ಟು ಹೆಲ್ತಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆ ದೊಡ್ಡವರು. ನಮ್ಮಮ್ಮ ಎಲ್ಲ 2-3 ತರಕಾರಿ ಹಾಕಿ ಮಾಡ್ತಾಯಿದ್ದು. ಈಗ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಸಾಕ್ತಾಯಿತ್ತು. ಒಂದು ಸ್ಟೇಜ್ನಲ್ಲಿ ಒಂದು 10 ಸ್ಪೂನು ಮೆಂತ್ಯ ಪುಡಿ ಹಾಕ್ಕೊತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ತಾಯಿದ್ದೀನಿ. ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಬೇಯಿಸ್ಕೋಬೇಕು. ಒಂದು ಹೊತ್ತು ಸ್ವಲ್ಪ ಜನಕ್ಕೆ ಅಂದರೆ ಗಟ್ಟಿ ನಡೆಯುತ್ತೆ. ಇದು ತುಂಬ ಪಲ್ಯದ ಥರ ಆಯಿತು. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಅಂತೀನಿ. ತುಂಬ ಗಟ್ಟಿಯಾಗಿದೆ. ಒಂದು ಅರ್ಧ ಕಪ್ ನೀರು ಬೆರೆಸ್ಕೊತಾ ಇದ್ದೀನಿ. ನೋಡ್ಕೊಂಡು ಬೆರೆಸ್ಕೊಳ್ಳಿ. ಯಾಕಂದರೆ ಇನ್ನೂ ಹುಣಸೆ ಹಣ್ಣು ರಸ ಹಾಕಿಲ್ಲ, ಅದಕ್ಕೂ ಸ್ವಲ್ಪ ನೀರಿರೋದ್ರಿಂದ ನೋಡ್ಕೊಂಡು ಬೆರೆಸ್ಕೊಂಡ್ರೆ ತುಂಬ ತೆಳ್ಳಗಾಗಲ್ಲ, ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಈಗ ಈ ಹುಣಸೆ ಹಣ್ಣು ರಸನೂ ಹಾಕೋತಾ ಇದ್ದೀನಿ. ಈಗ ನೋಡಿ ಸರಿ ಇದೆ ಇದು. ಹಾಗೇನಾದರೂ ತುಂಬ ತೆಳ್ಳಗಾಗ್ಬಿಟ್ರೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಇಮ್ಮಿಡಿಯೇಟಾಗಿ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಕುದಿಯೋಕ್ಕೆ ಶುರು ಆಗ್ತಾ ಇದೆ. ಇವಾಗ ಹುಳಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ. ಕುದೀತಾ ಇದೆ ನೋಡಿ. ಇವಾಗ ಕಡೆಯದಾಗಿ ಸ್ವಲ್ಪ ಬೆಲ್ಲ ಒಂದು 10 ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡಿ ಅನ್ನದ ಜೊತೆ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು. ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಶ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಬಿಸಿ ಅನ್ನದ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಹುಳಿಪಲ್ಯನ ಬಾಳೆ ದಿಂಡಿನ ಹುಳಿಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.